ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಸುಪ್ರೀಂ ಕೋರ್ಟ್ ಭಾರತಕ್ಕೆ ಅನುಕೂಲವಾಗುವ ಒಂದು ತೀರ್ಪನ್ನು ಕೊಟ್ಟಿದೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ, ಮುಂಬೈ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬ ಅಂತ ಗುರುತಿಸಲ್ಪಟ್ಟಿರುವ ಪಾಕಿಸ್ತಾನಿ ಕೆನಡಿಯನ್ ನಾಗರಿಕ ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸುವುದಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಈ ರಾಣಾ ಯಾವಾಗ ಭಾರತಕ್ಕೆ ಬರ್ತಾನೆ ಅನ್ನೋದು ಖಚಿತವಾಗಿ ಗೊತ್ತಿಲ್ಲ. ಆದರೆ ಅವನು ಬರೋದು ಗ್ಯಾರಂಟಿ ಮತ್ತು ಅವನು ಬಾಯಿ ಬಿಡಿಸೋದಕ್ಕೆ ಸಾಧ್ಯ ಆದರೆ ಅಮೆರಿಕ, CIA ಹಾಗೂ ಪಾಕಿಸ್ತಾನಿ ಮೂಲದ ಉಗ್ರರ ಸಿಂಡಿಕೇಟ್ ಒಂದರ ರಹಸ್ಯಗಳು ಹೊರಬೀಳೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗಾದ್ರೆ ಯಾರು ಈ ತಹವೂರ್ ರಾಣಾ? ಮುಂಬೈ ದಾಳಿಗಳ ಹಿಂದೆ CIA ಹೆಸರು ಯಾಕೆ ಕೇಳಿ ಬರ್ತಾ ಇದೆ? ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇರೋ ಅಮೆರಿಕ ಡೇವಿಡ್ ಹ್ಯಾಡ್ಲಿಯನ್ನ ಯಾಕೆ ಭಾರತಕ್ಕೆ ಕೊಡ್ತಾ ಇಲ್ಲ? ಬನ್ನಿ ನೋಡೋಣ. ಗೆಳೆಯರೆ, ಮುಂಬೈ ದಾಳಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಅದನ್ನು ಭಾರತ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕೂಡ. ಅವತ್ತು ತಾಜ್ ಹೋಟೆಲ್ ಸೇರಿದಂತೆ ಮುಂಬೈ ನಗರದ ನಾನಾ ಕಡೆಗಳಲ್ಲಿ ಉಗ್ರರು ದಾಳಿ ಮಾಡಿದ್ರು. ಸುಮಾರು 175 ಮಂದಿ ಆ ದಾಳಿಯಲ್ಲಿ ಬಲಿಯಾದರು. ಭಾರತಕ್ಕೆ ಪಾಕಿಸ್ತಾನದಿಂದ ಸಮುದ್ರ ಮಾರ್ಗದ ಮೂಲಕ ಒಳನುಸುಳಿದ್ದ ಉಗ್ರರ ಪೈಕಿ ಒಬ್ಬನನ್ನ ಜೀವಂತವಾಗಿ ಬಂಧಿಸಲಾಯಿತು. ಉಳಿದ 9 ಮಂದಿಯನ್ನ ಭದ್ರತಾ ಪಡೆಗಳು ಹೊಡೆದು ಕೆಡವಿದ್ವು. ಈ ದಾಳಿಯ ಹಿಂದೆ ಪಾಕ್ ಮೂಲದ ಭಯೋತ್ಪಾದಕರಿದ್ರು. ಪಾಕಿಸ್ತಾನದಿಂದಲೇ ಅವರಿಗೆ ಸ್ಯಾಟಲೈಟ್ ಫೋನ್ ಮೂಲಕ ಆದೇಶಗಳು ಬರ್ತಾ ಇದ್ವು. ಅವರು ಹೇಳಿದ ಹಾಗೆ ಇವರು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ರು. ಕಸಬ್ ಅನ್ನೋನನ್ನು ಅರೆಸ್ಟ್ ಮಾಡಿದ ನಂತರ ಪಾಕಿಸ್ತಾನದ ಕೈವಾಡ, ಸಾಕ್ಷ್ಯಾಧಾರಗಳು ಎಲ್ಲ ಸಿಕ್ಕಿದ್ವು. ಆದರೆ ಪಾಕಿಸ್ತಾನ ತನ್ನಲ್ಲಿನ ಯಾವ ಉಗ್ರನನ್ನು ಭಾರತಕ್ಕೆ ಒಪ್ಪಿಸಲಿಲ್ಲ. ಆದರೆ ಈ ದಾಳಿಯ ಹಿಂದಿದ್ದ ಬಹುಮುಖ್ಯ ಆರೋಪಿಗಳನ್ನು ಕೆಲ ವರ್ಷಗಳ ನಂತರ ಅಮೆರಿಕ ಅರೆಸ್ಟ್ ಮಾಡಿತು. ಅದರಲ್ಲಿ ಒಬ್ಬನ ಹೆಸರು ಡೇವಿಡ್ ಹೆಡ್ಲಿ, ಇನ್ನೊಬ್ಬ ತಹವೂರ್ ರಾಣಾ. ಗೆಳೆಯರೆ, ಈ ತಹವೂರ್ ರಾಣಾ ಮೂಲತಃ ಪಾಕಿಸ್ತಾನಿ ಪ್ರಜೆ. ಅವನು ಇವತ್ತಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಗ್ರಾಮವೊಂದರಲ್ಲಿ ಹುಟ್ಟುತ್ತಾನೆ. ಅಲ್ಲಿನ ಸೇನೆಯಲ್ಲಿ ಡಾಕ್ಟರ್ ಆಗ್ತಾನೆ. 1997ರಲ್ಲಿ ಪಾಕಿಸ್ತಾನದಿಂದ ಕೆನಡಾಗೆ ಬರ್ತಾನೆ. ಅಲ್ಲೇ ನೆಲೆ ನಿಲ್ತಾನೆ. 2001ರಲ್ಲಿ ಅವನಿಗೆ ಕೆನಡಾದ ಪೌರತ್ವ ಕೂಡ ಸಿಗುತ್ತೆ. ಅಲ್ಲಿ ಕೂತ್ಕೊಂಡೇ ಪಾಕಿಸ್ತಾನದ ಕೆಲಸವನ್ನ ಈ ತಹವೂರ್ ರಾಣಾ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲೊಂದು ಇಮಿಗ್ರೇಷನ್ ಕನ್ಸಲ್ಟೆನ್ಸಿಯನ್ನ ಕೂಡ ತಹವೂರ್ ರಾಣಾ ಶುರು ಮಾಡ್ದ. ಈ ಕನ್ಸಲ್ಟೆನ್ಸಿಯ ಮೂಲಕ ಪಾಕಿಸ್ತಾನ ಹಾಗೂ ಭಾರತದ ಪಂಜಾಬ್ನಿಂದ ಕೆನಡಾಗೆ ಹೋಗ ಬಯಸ್ತಾ ಇದ್ದವರಿಗೆ, ಖಲಿಸ್ತಾನಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರಿಗೆ ಅಕ್ರಮವಾಗುವ ಸಕ್ರಮವಾಗುವ ಅಂತೂ ಕೆನಡಾಗೆ ಬರೋದಕ್ಕೊಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದ. ಅಲ್ಲವರಿಗೆ ವಸತಿ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದ. ಈ ಇಮಿಗ್ರೇಷನ್ ಕನ್ಸಲ್ಟೆನ್ಸಿಯ ಕಾರಣದಿಂದಲೇ ಇವನಿಗೆ ಭಾರತ ಪಾಕಿಸ್ತಾನಗಳಲ್ಲಿ ಒಂದು ನೆಟ್ವರ್ಕ್ ಕೂಡ ಬೆಳೆದಿತ್ತು. ಜೊತೆಗೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಹಾಗೂ ISI ಜೊತೆ ಕೂಡ ಸಹಜವಾಗಿ ತಹವೂರ್ ರಾಣಾನ ಸಂಬಂಧಗಳು ಗಟ್ಟಿಯಾಗಿದ್ವು. ಈ ಸಂದರ್ಭದಲ್ಲೇ ಮುಂಬೈ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತವೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಹಾಗೂ ರೆಕಿ ಮಾಡೋ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡವನು ಡೇವಿಡ್ ಕಾಲ್ಮನ್ ಹ್ಯಾಡ್ಲಿ. ಈ ಡೇವಿಡ್ ಹುಟ್ಟಿದ್ದು ಅಮೆರಿಕದ ವಾಷಿಂಗ್ಟನ್ನಲ್ಲಿ. ತಂದೆ ಸೈಯದ್ ಸಲೀಂ ಗಿಲಾನಿ, ತಾಯಿ ಅಲೈಸ್ ಹೆಡ್ಲಿ. ಸೈಯದ್ ರಾಜತಾಂತ್ರಿಕ ಅಧಿಕಾರಿಯಾಗಿದ್ದ. ತಾಯಿ ಅಲೈಸ್ ಹೆಡ್ಲಿ ಅಮೆರಿಕಾದಲ್ಲಿನ ಪಾಕಿಸ್ತಾನ ರಾಯಭಾರ ಕಚೇರಿಯ ಸಿಬ್ಬಂದಿಯಾಗಿದ್ಲು. ಇನ್ನು ಹೆಡ್ಲಿಯ ತಂದೆ ಸೈಯದ್ಗೆ ಇನ್ನೂ ಒಬ್ಬ ಮಗ ಇದ್ದಾನೆ. ಅವನ ಹೆಸರು ಡೇನಿಯಲ್ ಗಿಲಾನಿ. ಅವನು ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಯೂಸುಫ್ ರಾಜಾ ಗಿಲಾನಿಗೆ ವಕ್ತಾರನಾಗಿ ಕೆಲಸ ಮಾಡ್ತಾ ಇದ್ದ. ಈಗ ಚೈನಾದಲ್ಲಿನ ಪಾಕಿಸ್ತಾನದ ರಾಜತಾಂತ್ರಿಕ ಕಚೇರಿಯಲ್ಲಿ ಮಾಧ್ಯಮ ವಿಭಾಗವನ್ನು ಇವನು ನೋಡ್ಕೋತಾ ಇದ್ದಾನೆ. ಬೀಜಿಂಗ್ ಅಲ್ಲಿ ಈ ಡೇನಿಯಲ್ ಗಿಲಾನಿ ಇರ್ತಾನೆ. ಇದು ಡೇವಿಡ್ ಹೆಡ್ಲಿಯ ಕುಟುಂಬದ ಪರಿಚಯ. ಈ ಹೆಡ್ಲಿ ಅಮೆರಿಕದ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ನ ಮಾಹಿತಿದಾರನಾಗಿ ಕೆಲಸ ಮಾಡ್ತಾ ಇದ್ದ. ಈ ಡ್ರಗ್ ಎನ್ಫೋರ್ಸ್ಮೆಂಟ್ ಅಂದ್ರೆ ಯಾವ್ದು ಗೊತ್ತಾ? ಇತ್ತೀಚೆಗೆ ಪನ್ನು ಹತ್ಯೆಯ ಪ್ರಯತ್ನ ನಡೀತು ಅಂತ ಹೇಳಿ ಅದಕ್ಕೆ ಸ್ಕೆಚ್ ಹಾಕಿದ ಆರೋಪದ ಮೇಲೆ ಭಾರತೀಯ ಮೂಲದ ನಿಖಿಲ್ ಗುಪ್ತಾ ಅನ್ನೋನನ್ನ ಅಮೆರಿಕ ಅರೆಸ್ಟ್ ಮಾಡ್ತು. ನಿಮಗೆ ನೆನಪಿದೆ ಅಲ್ವಾ? ಆ ನಿಖಿಲ್ ಗುಪ್ತಾ ಬಗ್ಗೆ ಅಮೆರಿಕದ ಏಜೆನ್ಸಿಗಳಿಗೆ ಮಾಹಿತಿ ಕೊಟ್ಟಿದ್ದು ಇದೇ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನ ಇನ್ಫಾರ್ಮರ್. ಆ ನಿಖಿಲ್ ಗುಪ್ತಾ ಖಲಿಸ್ತಾನಿ ಉಗ್ರ ಪನ್ನೂನ ಮುಗಿಸಿಬಿಡೋದಕ್ಕೆ ಅಮೆರಿಕಾದ ಬಾಡಿಗೆ ಹಂತಕರ ನೆರವನ್ನು ಪಡ್ಕೊಳ್ಳೋದಕ್ಕೆ ಹೋದಂತೆ ಅವನು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಅವರು ಈ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನ ಬಾತ್ಮೀದಾರರಾಗಿದ್ರು. ಹೀಗಾಗಿನೇ ಈ ನಿಖಿಲ್ ಗುಪ್ತಾನ ಜೊತೆ ಮಾತಾಡಿದ ತಕ್ಷಣ ಅವರು ಆ ವಿಷಯನ CIA ತಲುಪಿಸಿದ್ರು. ಮುಂದೆ ನಿಖಿಲ್ ಗುಪ್ತಾ ಅರೆಸ್ಟ್ ಆದ. ಪನ್ನು ಅಲ್ಲಿ ಬಚಾವಾದ. ಈ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನ ಬಾತ್ಮೀದಾರನಾಗಿ ಈ ಡೇವಿಡ್ ಹೆಡ್ಲಿ ಕೂಡ ಕೆಲಸ ಮಾಡ್ತಾ ಇದ್ದ. ಅರ್ಥಾತ್ ಇವನು ಅಮೆರಿಕದ CIA ಹಾಗೂ ಇನ್ನಿತರ ಬೇಹುಗಾರಿಕಾ ಸಂಸ್ಥೆಗಳೇನಿವೆ ಅವುಗಳ ಮಾಹಿತಿದಾರನಾಗಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಪಾಕಿಸ್ತಾನದ ISIಗೆ ಕೂಡ ಇವನು ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾರೆ. ಇವನು CIA ಹಾಗೂ ISIನ ಡಬಲ್ ಏಜೆಂಟ್ ಆಗಿದ್ದ ಅನ್ನೋ ಮಾತುಗಳು ಕೂಡ ಇವೆ. ಈ ಹೆಡ್ಲಿಯನ್ನ ಲಷ್ಕರ್ ಎ ತೈಬಾ ಭಾರತದ ವಿರುದ್ಧದ ದಾಳಿಗೆ ರೆಕ್ಕಿ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ. ಅಮೆರಿಕದ ಪ್ರಜೆ ಇವನು. ಹೀಗಾಗಿ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಇವನನ್ನ ಭಾರತಕ್ಕೆ ಕಳುಹಿಸಿಕೊಡ್ಲಾಗುತ್ತೆ. ಹಾಗೂ ಭಾರತಕ್ಕೆ ಬರೋದಕ್ಕೆ, ಇಲ್ಲಿ ಉಳ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕಿದ್ವು ಅದನ್ನ
ತಹೌರ್ ರಾಣಾ ಇವನಿಗೆ ಮಾಡ್ತಾನೆ. ಹೀಗೆ ಭಾರತಕ್ಕೆ ಬಂದ ಈ ಹೆಡ್ಲಿ ದೆಹಲಿ ಹಾಗೂ ಮುಂಬೈನ ಸೂಕ್ಷ್ಮ ಪ್ರದೇಶಗಳ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡ್ಕೋತಾನೆ. ಇಲ್ಲಿನ ಭದ್ರತೆ ಹಾಗೂ ಇನ್ನಿತರ ವ್ಯವಸ್ಥೆಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡ್ತಾನೆ ಮತ್ತು ಆ ಫೋಟೋ ವಿಡಿಯೋಗಳು ಹಾಗೂ ಇವನ ವರದಿಯನ್ನ ಲಷ್ಕರ್ ಎ ತೈಬಾಗೆ ಕೊಡ್ತಾನೆ. ಇವನ ಮಾಹಿತಿಯ ಆಧಾರದ ಮೇಲೆನೆ ಲಷ್ಕರ್ ಉಗ್ರರು ಪಾಕಿಸ್ತಾನದಲ್ಲೇ ಕೂತ್ಕೊಂಡು 10 ಜನ ದಾಳಿಕೋರರ ತಂಡವನ್ನ ಭಾರತಕ್ಕೆ ಕಳುಹಿಸಿಕೊಟ್ಟು ಇಲ್ಲೊಂದು ಭಯಾನಕ ದಾಳಿಯನ್ನ ಮಾಡಿಸೋದಕ್ಕೆ ಸಾಧ್ಯ ಆಗತ್ತೆ. ಮುಂದೆ ಈ ರಾಣಾ ಹಾಗೂ ಹೆಡ್ಲಿಯನ್ನ ಡ್ಯಾನಿಶ್ ಪತ್ರಿಕೆ ಝೀಲ್ಯಾಂಡ್ಸ್ ಪೋಸ್ಟನ್ನ ಮೇಲೆ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಿದ್ರು ಅನ್ನೋ ಕಾರಣಕ್ಕೆ ಅಮೆರಿಕಾದ ಪೊಲೀಸರು ಬಂಧಿಸ್ತಾರೆ. ಈ ಸಂದರ್ಭದಲ್ಲಿ ಇವನ ವಿರುದ್ಧ ತನಿಖೆ ಆಯಿತು. ಇವನು ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳಲ್ಲಿ ತಾನು ಭಾಗಿಯಾಗಿದ್ದೆ ಅನ್ನೋದನ್ನು ಒಪ್ಪಿಕೊಂಡ. ಸುಮಾರು 12ಕ್ಕೂ ಹೆಚ್ಚು ಉಗ್ರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇವನ ಮೇಲೆ ಪ್ರಕರಣ ದಾಖಲಾಯಿತು. ಆ ಬಗ್ಗೆ ಅಮೆರಿಕಾದ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತು. ಭಾರತದ ಮುಂಬೈ ದಾಳಿಯನ್ನ ಹೊರತುಪಡಿಸಿ ಅಮೆರಿಕ ಹಾಗೂ ಡೆನ್ಮಾರ್ಕ್ಗೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಇವನಿಗೆ ಶಿಕ್ಷೆ ಕೂಡ ಆಯಿತು. 2013ರಲ್ಲಿ ಅಮೆರಿಕಾದ ನ್ಯಾಯಾಲಯ ಇವನಿಗೆ 14 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು. ಇದೇ ಸಂದರ್ಭದಲ್ಲೇ ಡೇವಿಡ್ ಹೆಡ್ಲಿ ಕೂಡ ಅಮೆರಿಕಾದಲ್ಲಿ ಅರೆಸ್ಟ್ ಆಗಿದ್ದ. ಇನ್ನು ಇವರಿಬ್ಬರ ಬಂಧನದ ಮಾಹಿತಿ ಮತ್ತು ಮುಂಬೈ ದಾಳಿಯ ಜೊತೆಗಿನ ಇವರ ನಂಟಿನ ವಿಷಯ ಗೊತ್ತಾದ ನಂತರ ಭಾರತದ ಅಧಿಕಾರಿಗಳು ಅಮೆರಿಕಾಗೆ ಹೋದರು. ಇವರಿಬ್ಬರನ್ನ ಅಲ್ಲಿ ಇಂಟ್ರಾಗೇಟ್ ಕೂಡ ಮಾಡಿದರು. ಆ ನಂತರ ಭಾರತ ಇವರನ್ನ ಹಸ್ತಾಂತರ ಮಾಡೋದಕ್ಕೆ ಅಮೆರಿಕಾಗೆ ಮನವಿಯನ್ನು ಸಲ್ಲಿಸಿತು. ಆದರೆ ನನ್ನನ್ನು ಭಾರತಕ್ಕೆ ಹಸ್ತಾಂತರ ಮಾಡಬೇಡಿ ಅಂತ ತಹೌರ್ ರಾಣಾ ನ್ಯಾಯಾಲಯಕ್ಕೊಂದು ಅರ್ಜಿ ಸಲ್ಲಿಸಿದ. ಕೆಳ ನ್ಯಾಯಾಲಯ ಇವನ ಅರ್ಜಿಯನ್ನು ತಿರಸ್ಕಾರ ಮಾಡಿತು. ಇವನ ಹಸ್ತಾಂತರಕ್ಕೆ ಅನುಮತಿಯನ್ನು ಕೊಡ್ತು. ಇವನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ. ಈಗ ಅಮೆರಿಕಾದ ಸುಪ್ರೀಂ ಕೋರ್ಟ್ ಕೂಡ ಇವನ ಅರ್ಜಿಯನ್ನು ತಿರಸ್ಕರಿಸಿದೆ. ಇವನನ್ನು ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಗೆಳೆಯರೆ, ಈಗ ಅಮೆರಿಕಾದ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶದ ಅನ್ವಯ ತಹೌರ್ ರಾಣಾ ಅಮೆರಿಕಾದಿಂದ ಭಾರತಕ್ಕೆ ಹಸ್ತಾಂತರಿಸಲ್ಪಡ್ತಾನೆ. ಅವನು ಭಾರತಕ್ಕೆ ಬರ್ತಾನೆ. ಆದರೆ ಇಲ್ಲಿ ರಾಣಾನನ್ನು ಕೊಡ್ತಾ ಇರೋ ಅಮೆರಿಕ ಇನ್ನೊಬ್ಬ ಆರೋಪಿ ಡೇವಿಡ್ ಹೆಡ್ಲಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇಲ್ಲ. ಅವನನ್ನೂ ನಮಗೆ ಕೊಡಿ ಅಂತ ಭಾರತ ಈ ಹಿಂದೆ ಮನವಿ ಸಲ್ಲಿಸಿದೆ. ಆದರೂ ಅವನನ್ನು ಅಮೆರಿಕ ಭಾರತಕ್ಕೆ ಒಪ್ಪಿಸೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇಲ್ಲಿ ತಹೌರ್ನನ್ನ ಬಂಧಿಸಿದ್ದ ಸಮಯದಲ್ಲಿ ಅಲ್ಲಿನ ಪ್ರಾಸಿಕ್ಯೂಷನ್ಗೆ ಹಾಗೂ ಪೊಲೀಸರಿಗೆ ಅವನು ತನ್ನನ್ನು ಭಾರತ, ಪಾಕಿಸ್ತಾನ ಮತ್ತು ಡೆನ್ಮಾರ್ಕ್ಗೆ ಹಸ್ತಾಂತರ ಮಾಡಬೇಡಿ ಅಂತ ಮನವಿ ಮಾಡಿದ್ನಂತೆ. ಅದಕ್ಕೆ ಅಮೆರಿಕ ಒಪ್ಪಿಗೆಯನ್ನೂ ಕೊಟ್ಟಿತ್ತಂತೆ. ಆದರೆ ಈಗ ನನ್ನನ್ನು ಅನ್ಯಾಯವಾಗಿ ಹಸ್ತಾಂತರ ಮಾಡ್ತಾ ಇದ್ದಾರೆ, ಅಮೆರಿಕ ಮಾತು ತಪ್ಪಿದೆ ಅಂತ ರಾಣಾ ಆರೋಪ ಮಾಡ್ತಾ ಇದ್ದಾನೆ. ಇನ್ನು ಹೆಡ್ಲಿ ರಾಣಾಗಿಂತ ಹೆಚ್ಚು ಭಾರತಕ್ಕೆ ಬೇಕಾಗಿದ್ದಾನೆ. ಯಾಕೆಂದ್ರೆ ಅವನಿಗೆ ನೇರವಾಗಿ ಲಷ್ಕರ್ ಹಾಗೂ ISI ಜೊತೆ ಸಂಬಂಧಗಳಿವೆ. ಆದರೆ ಅವನನ್ನು ಭಾರತಕ್ಕೆ ಅಮೆರಿಕ ಹಸ್ತಾಂತರ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಅವನು ಅಮೆರಿಕ ಸರ್ಕಾರದ ಜೊತೆ ಪ್ಲೀ ಬಾರ್ಗೈನ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದಾನೆ ಅನ್ನೋದು. ಪ್ಲೀ ಬಾರ್ಗೈನ್ ಅಗ್ರಿಮೆಂಟ್ ಅಂದ್ರೆ ಒಬ್ಬ ಆರೋಪಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವ ಸಂದರ್ಭದಲ್ಲಿ ಅವನು ತಾನು ಮಾಡಿದ ಕೃತ್ಯಗಳನ್ನು ಒಪ್ಪಿ ಅಪ್ರೂವರ್ ಆಗಿ ಬದಲಾದರೆ ಅವನಿಗೆ ಶಿಕ್ಷೆಯನ್ನು ಕಡಿಮೆ ಮಾಡಿಸೋದಕ್ಕೆ ಮತ್ತು ಇನ್ನಿತರ ಸವಲತ್ತುಗಳನ್ನು ಕೊಡೋದಕ್ಕೆ ಪ್ರಾಸಿಕ್ಯೂಷನ್ ಅವನ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಹೀಗೆ ಅವನು ತನ್ನ ಮೇಲಿನ ಆರೋಪಗಳ ವಿರುದ್ಧ ಕಂಟೆಸ್ಟ್ ಮಾಡದೆ ಅಪ್ರೂವರ್ ಆಗಿ ಬದಲಾಗಿ ಪ್ರಾಸಿಕ್ಯೂಷನ್ಗೆ ಬೇಕಾದ ಇನ್ನಿತರ ಮಾಹಿತಿಯನ್ನೂ ಕೊಡ್ತಾ ಅವರಿಗೆ ಸಹಾಯ ಮಾಡಿದ ಕಾರಣಕ್ಕೆ ಅವರಿಂದ ಒಂದಷ್ಟು ಲಾಭಗಳನ್ನ, ಅನುಕೂಲಗಳನ್ನ ಪಡ್ಕೊಳ್ಳೋದಿದೆಯಲ್ಲ, ಇದನ್ನ ಪ್ಲೀ ಬಾರ್ಗೈನ್ ಅಗ್ರಿಮೆಂಟ್ ಅಂತ ಕರೀತಾರೆ. ಈ ಡೇವಿಡ್ ಹೆಡ್ಲಿ ಪ್ರಾಸಿಕ್ಯೂಷನ್ನ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದ. ಹೀಗಾಗಿನೇ ಇವನನ್ನ ಅಮೆರಿಕ ಭಾರತಕ್ಕೆ ಹಸ್ತಾಂತರ ಮಾಡದೆ ತನ್ನಲ್ಲೇ ಇಟ್ಟುಕೊಂಡು ಕಾಪಾಡಿಕೊಳ್ತಾ ಇದೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಹಾಗೆ ಇಲ್ಲಿ ಹೆಡ್ಲಿ CIA ಏಜೆಂಟ್ ಅನ್ನೋ ಬಲವಾದ ನಂಬಿಕೆ ಕೂಡ ಇದೆ. ಇದೇ ಕಾರಣಕ್ಕೆ ಅವನನ್ನ ಅಮೆರಿಕ ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಇವೆ. ಭಾರತದ ಮೇಲೆ ಅವತ್ತು ನಡೆದ ಉಗ್ರರ ದಾಳಿ ಅನ್ನೋದು ಒಂದು ದೊಡ್ಡ ಟ್ರ್ಯಾಪ್ ಆಗಿತ್ತು. ಆ ದಾಳಿಯ ಮೂಲಕ ಭಾರತವನ್ನು ಯುದ್ಧಕ್ಕೆ ಪ್ರಚೋದಿಸುವ ಮತ್ತು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಮಾಡಿಸುವ ಪ್ರಯತ್ನ ಆ ದಾಳಿಯ ಹಿಂದಿತ್ತು ಅಂತ ಕೂಡ ಕೆಲವರು ಹೇಳ್ತಾರೆ. ಆದರೆ ಭಾರತದ ಅವತ್ತಿನ ಸರ್ಕಾರ ಆ ಟ್ರ್ಯಾಪಿಗೆ ಬೀಳಲಿಲ್ಲ. ಮನಮೋಹನ್ ಸಿಂಗ್ ಆ ದಾಳಿಯನ್ನು ತುಂಬ ತಣ್ಣಗೆ ಹ್ಯಾಂಡಲ್ ಮಾಡಿದರು. ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದು ಬಿಡಿ, ಭಾರತದ ಗಡಿಯಲ್ಲಿ ಪಾಕಿಸ್ತಾನ ನಡೆಸ್ತಾ ಇದ್ದ ಉಗ್ರ ಕ್ಯಾಂಪುಗಳ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೂ ಹೋಗಲಿಲ್ಲ. ಬದಲಿಗೆ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಜೊತೆಗಿನ ಸಂಬಂಧ ಸುಧಾರಣೆಗೆ ಕೂಡ ಸಿಂಗ್ ಮುಂದಾದರೂ ಅದು ಬೇರೆಯದ್ದೇ ಕಥೆ. ಆದರೆ ಇಲ್ಲಿ ಮುಂಬೈ ಮೇಲೆ ದಾಳಿ ನಡೆಯುತ್ತೆ ಅನ್ನೋ ವಿಷಯ CIAಗೆ ಮೊದಲೇ ಗೊತ್ತಿತ್ತು ಮತ್ತು ಅದರ ಹಿಂದಿನ ಪ್ರಮುಖ ಪಾತ್ರಧಾರಿಯಾಗಿದ್ದ ಹೆಡ್ಲಿ ಖುದ್ದು CIA ಏಜೆಂಟ್ ಕೂಡ ಆಗಿದ್ದ ಅಂತ ಹೇಳ್ತಾರೆ. ಹೀಗಾಗಿನೇ ಅವನನ್ನು ಅಮೆರಿಕ ಭಾರತದ ಕೈಗೆ ಕೊಡ್ತಾ ಇಲ್ಲ.
ಆದರೆ ಈಗ ಭಾರತಕ್ಕೆ ಬರ್ತಾ ಇರೋ ತಹವೂರ್ ರಾಣಾ ಇದಾನ್ ನೋಡಿ, ಅವನು ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ಬಾಯಿ ಬಿಡ್ತಾನೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಅವನು ಯಾವೆಲ್ಲ ರಹಸ್ಯಗಳನ್ನು ಬಯಲು ಮಾಡ್ತಾನೆ, ಯಾರೆಲ್ಲ ಬಣ್ಣ ಇಲ್ಲಿ ಕಳಚಿಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ತಹವೂರ್ ರಾಣಾನ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.